ಒಳ್ಳೆ ಕೆಲಸ ನಡೆದಿದೆ. ನಾನೇ ಹಿಂದೆ ನಾನು ಮಂತ್ರಿ ಆಗಿರ್ಬೇಕಾದ್ರೆ ಬಂದು ಈ ಬಿಲ್ಡಿಂಗ್ ನೋಡಿ ಪ್ರಯತ್ನ ಮಾಡಿದ್ದೆ. ಆದ್ರೆ ಅಷ್ಟೊತ್ತಿಗೆ ಹೆರಿಟೇಜ್ ಬಿಲ್ಡಿಂಗ್ ಅಂತ ಘೋಷಣೆ ಆಗೋಯ್ತು. ಸೊ ಬೆಂಗಳೂರಿನಲ್ಲಿ ಸುಮಾರು ಒಂದು 170 ಬಿಲ್ಡಿಂಗ್ ಅವತ್ತಿನ ಕಾಲದಲ್ಲೇ ಇದನ್ನ ಮುಟ್ಟಕ್ ಆಗಲ್ಲ ಅಂತೇಳಿ ತೀರ್ಮಾನ ಆದ್ಮೇಲೆ ಕೊನೆಗೆ ಅದನ್ನ ಕೈ ಬಿಟ್ಟೆ. ಮುದ್ದೂರ್ ಅಂತ ಒಬ್ಬರಿದ್ರು ಅಡಿಷನಲ್ ರಿಜಿಸ್ಟ್ರಾರ್. ಅವರು ಒಂಥರ ಪುಸ್ತಕ ಇದ್ದಂಗೆ, ನಿಮ್ಗೆ ಬುಕ್ ಇದ್ದಂಗೆ, ಕೋಆಪರೇಟಿವ್ ಆಕ್ಟ್ ಇದ್ದಂಗೆ, ಪ್ರತಿಯೊಂದು ಪೇಜು ಪ್ರತಿಯೊಂದು ಅಕ್ಷರ ಕೂಡ ಅವ್ರು ಗೊತ್ತಿತ್ತು. ಅವರೇ ಬಂದು ನಾನು ಕರ್ಕೊಂಡು ಬಂದು ತೋರಿಸಿದ್ರು ಇಲ್ಲಿ ಮಾಡ್ಬೇಕು ಅಂತ. ಕೊನೆಗೆ ಆಗ್ಲಿಲ್ಲ. ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ರಾಜಣ್ಣವ್ರ ಕಾಲದಲ್ಲಿ ಇದಾಗಿದೆ. ಬಹಳ ಸಂತೋಷ. ಸಹಕಾರ ಕ್ಷೇತ್ರ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಪಕ್ಕದಲ್ಲಿ. ಕೂತೊಂದೇ ಕುರ್ಚಿ, ಒದ್ದೊಂದೇ ಚೆಂಡು. ಯಾರು ಕೂತ್ಕೋತಾರೆ ಅವಂದೇ ಕುರ್ಚಿ, ಯಾರ ಹತ್ರ ಚೆಂಡು ಇರ್ತದೆ ಅವಂದೇ ಚೆಂಡು. ಸೊ ಯಾರನ್ನೂ ಬಿಡ್ಸಕ್ ಆಗಲ್ಲ. ನಿಮ್ನಲ್ಲ, ನಮ್ಮ ರಾಜಕೀಯದವ್ರ ಕತೆ ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ನಡೆದಿದೆ. ನಾನೇ ಹಿಂದೆ ನಾನು ಮಂತ್ರಿ ಆಗಿರ್ಬೇಕಾದ್ರೆ ಬಂದು ಈ ಬಿಲ್ಡಿಂಗ್ ನೋಡಿ ಪ್ರಯತ್ನ ಮಾಡಿದ್ದೆ. ಆದ್ರೆ ಅಷ್ಟೊತ್ತಿಗೆ ಹೆರಿಟೇಜ್ ಬಿಲ್ಡಿಂಗ್ ಅಂತ ಘೋಷಣೆ ಆಗೋಯ್ತು. ಸೊ ಬೆಂಗಳೂರಿನಲ್ಲಿ ಸುಮಾರು ಒಂದು 170 ಬಿಲ್ಡಿಂಗ್ ಅವತ್ತಿನ ಕಾಲದಲ್ಲೇ ಇದನ್ನ ಮುಟ್ಟಕ್ ಆಗಲ್ಲ ಅಂತೇಳಿ ತೀರ್ಮಾನ ಆದ್ಮೇಲೆ ಕೊನೆಗೆ ಅದನ್ನ ಕೈ ಬಿಟ್ಟೆ. ಮುದ್ದೂರ್ ಅಂತ ಒಬ್ಬರಿದ್ರು ಅಡಿಷನಲ್ ರಿಜಿಸ್ಟ್ರಾರ್. ಅವರು ಒಂಥರ ಪುಸ್ತಕ ಇದ್ದಂಗೆ, ನಿಮ್ಗೆ ಬುಕ್ ಇದ್ದಂಗೆ, ಕೋಆಪರೇಟಿವ್ ಆಕ್ಟ್ ಇದ್ದಂಗೆ, ಪ್ರತಿಯೊಂದು ಪೇಜು ಪ್ರತಿಯೊಂದು ಅಕ್ಷರ ಕೂಡ ಅವ್ರು ಗೊತ್ತಿತ್ತು. ಅವರೇ ಬಂದು ನಾನು ಕರ್ಕೊಂಡು ಬಂದು ತೋರಿಸಿದ್ರು ಇಲ್ಲಿ ಮಾಡ್ಬೇಕು ಅಂತ. ಕೊನೆಗೆ ಆಗ್ಲಿಲ್ಲ. ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ರಾಜಣ್ಣವ್ರ ಕಾಲದಲ್ಲಿ ಇದಾಗಿದೆ. ಬಹಳ ಸಂತೋಷ. ಸಹಕಾರ ಕ್ಷೇತ್ರ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಪಕ್ಕದಲ್ಲಿ. ಕೂತೊಂದೇ ಕುರ್ಚಿ, ಒದ್ದೊಂದೇ ಚೆಂಡು. ಯಾರು ಕೂತ್ಕೋತಾರೆ ಅವಂದೇ ಕುರ್ಚಿ, ಯಾರ ಹತ್ರ ಚೆಂಡು ಇರ್ತದೆ ಅವಂದೇ ಚೆಂಡು. ಸೊ ಯಾರನ್ನೂ ಬಿಡ್ಸಕ್ ಆಗಲ್ಲ. ನಿಮ್ನಲ್ಲ, ನಮ್ಮ ರಾಜಕೀಯದವ್ರ ಕತೆ ಹೇಳ್ತಾ ಇದ್ದೀನಿ.